ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್, ವ್ಯಾಲ್ಯುಬಲ್ ಸಬ್ಸ್ಕ್ರೈಬರ್. ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು. ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನನ್ನು ಒತ್ತಿ. ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ. ಕನಿಷ್ಠ 10 ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ. ಹಲ್ಲು ನೋವು, ಹುಳುಕು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ. ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದನೆಂದರೆ ಇದ ಕಂಡು ಬೆರಗಾದೆ. ರಕ್ಕಸಿಯ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ. ಜವನ ಮನೆಗೆ ಹೋಗಿ ನಿದ್ರೆಗೈದು ಬಂದನೆಂದರೆ ಬೆರಗಾದೆ ಗುಹೇಶ್ವರ. ಅಲ್ಲಮಪ್ರಭುದೇವರ ಬೆಡಗಿನ ವಚನ. ಬೆಡಗು ಎಂದರೆ ಬೆರಗು, ಬೆರಗು ಎಂದರೆ ಆಶ್ಚರ್ಯ, ಬೆಡಗು ಎಂದರೆ ಸುಂದರ, ಬೆಡಗು ಎಂದರೆ ನಿಗೂಢ, ಬೆಡಗು ಎಂದರೆ ಒಗಟು, ಬೆಡಗು ಎಂದರೆ ಒಂದು ಸಮಸ್ಯೆ. ಹೀಗೆ ಬೆಡಗು ಎಂದರೆ ಧ್ವನಿ, ಬೆಡಗು ಎಂದರೆ ಅಲಂಕಾರ. ಹೀಗೆ ಈ ಬೆಡಗಿನ ವಚನಗಳು ಎಂಬುದಾಗಿ ಹೇಳಿದರೆ ಇವು ಅಲ್ಲಮಪ್ರಭುದೇವರ ವಿಶಿಷ್ಟವಾದ ಬೆಡಗಿನ ವಚನಗಳು. ಕನ್ನಡ ಸಾಹಿತ್ಯಕ್ಕೆ ಅಪೂರ್ವವಾದ ಕೊಡುಗೆ ಅಲ್ಲಮಪ್ರಭುದೇವರ ವಚನಗಳು. ಅಲ್ಲಮಪ್ರಭುದೇವರು ಕನ್ನಡ ಸಾಹಿತ್ಯದ ನಿರ್ಮಾಪಕರು, ಸರ್ವ ಸಮಾನತಾವಾದಿಗಳು, ಒಂದು ಸಿದ್ಧಾಂತ, ಬಯಲು ಸಿದ್ಧಾಂತವನ್ನು ಕೊಟ್ಟಂತಹ ಅಪೂರ್ವ ಮಹಾತ್ಮರು. ಇಂಥ ಅಲ್ಲಮಪ್ರಭುದೇವರು ಯಾರು ಎಂಬುದನ್ನು ಅವರ ಈ ಒಂದು ವಚನದ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ವಚನದಲ್ಲಿ 3 ದೃಷ್ಟಾಂತಗಳಿದೆ. ಆ 3 ದೃಷ್ಟಾಂತಗಳು, ಒಂದೊಂದು ದೃಷ್ಟಾಂತಗಳು ಕೂಡ ಮೊದಲು ವಾಚ್ಯಾರ್ಥವನ್ನು ವಿವರಿಸ್ತವೆ, ನಂತರ ಅವು ಧ್ವನ್ಯರ್ಥವನ್ನು ವಿವರಿಸುತ್ತವೆ. ವಾಚ್ಯಾರ್ಥ ಏನು ಮತ್ತು ಧ್ವನ್ಯಾರ್ಥ ಏನು ತಿಳಿದುಕೊಳ್ಳೋಣ. ಈ ಬೆಡಗಿನ ವಚನದ 3 ದೃಷ್ಟಾಂತಗಳಲ್ಲಿ ಅಲ್ಲಮಪ್ರಭುದೇವರು ವಿವರಿಸ್ತಾ ಇರತಕ್ಕಂಥ ಏನು ಧ್ವನಿ ಏನು, ಅರ್ಥ ಏನು, ವಾಚ್ಯಾರ್ಥ ಲಕ್ಷಾರ್ಥಗಳೇನು ತಿಳಿದುಕೊಳ್ಳೋಣ. ನಾವು ಯಾವುದೇ ವಚನಕಾರರ ಒಂದು ವಚನವನ್ನು ಓದಿದರೆ ಅಥವಾ ಆಧುನಿಕ ಸಾಹಿತ್ಯದಲ್ಲಿ ಒಬ್ಬ ಕವಿಯ ಕವಿತೆಯನ್ನು ಓದಿದರೆ ಅಥವಾ ಮಹಾಕಾವ್ಯವನ್ನು ಬರೆದಂಥ ಮಹಾಕವಿಯನ್ನು ನೋಡಿದರೆ ಆ ಕವಿ ಯಾವ ಸಮಾಜದವರು ಎನ್ನುವುದನ್ನು ಆ ಕಾವ್ಯ, ಆ ಕೃತಿ, ಆ ವಚನ ಅವು ಆತ್ಮಕಥೆಗಳಂತೆ ಆ ವ್ಯಕ್ತಿಯ ಜೀವನ ಚಿತ್ರವನ್ನು ಬಿಡಿಸಿಡ್ತವೆ. ಇದನ್ನು ಪೀಠಿಕೆಯಾಗಿರಿಸಿಕೊಂಡು ಈಗ ಇನ್ನೂ ಹೆಚ್ಚು ವಿಚಾರಗಳನ್ನು ಈ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇವೆ. ಮೊದಲನೇ ದೃಷ್ಟಾಂತ ಏನಪ್ಪ ಎಂಬುದಾಗಿ ಹೇಳಿದರೆ, ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ. ಹುಲ್ಲೆ ಅಂದರೆ ಜಿಂಕೆ ಅಥವಾ ಚಿಗರಿ ಅಂತಾರೆ. ಈ ಚಿಗರಿ ಅಥವಾ ಜಿಂಕೆ ಹುಲಿ ಕಂಡ್ರೆ ಬಿಡುತ್ತದ, ಕೊಂದು ತಿಂತದೆ. ಆದರೆ ಹುಲಿ ತನ್ನ ಬೇಟೆಯನ್ನು ಅರಸಿಕೊಂಡು ಮುಂದೆ ಮುಂದೆ ಹೋಗ್ತಾ ಇದೆ. ಆದರೆ ಹುಲ್ಲೆ ಆ ಹುಲ್ಲೆಯ ಬೆನ್ನ ಹಿಂದೆನೇ ಹೊರಟು ತನ್ನ ಹಸಿವಿಗೆ ಅನ್ನವನ್ನು ಹುಡುಕಿಕೊಂಡು ಅದು ಹುಲ್ಲನ್ನು ಮೇಯ್ಕೊಂಡು ಹೋಗ್ತಾ ಇದೆ. ನೋಡಿ ಆಶ್ಚರ್ಯ. ಹುಲಿಗೆ ಹಸುವಾಗಿದೆ, ಅದು ತನ್ನ ಬೇಟೆಯನ್ನು ಹುಡುಕಿಕೊಂಡು ಮುಂದೆ ಹೋಗ್ತಾ ಇದೆ. ಯಾವುದು? ಹುಲಿ. ಅದೇ ರೀತಿ ಜಿಂಕೆಗೆ, ಚಿಗುರೆಗೆ ಹಸುವಾಗಿದೆ, ಅದು ತನ್ನ ಹಸುವಿಗೆ ಅನ್ನವನ್ನು ಹುಲಿಯ ಬೆನ್ನಿನ ಹಿಂದೆನೇ ಹೋಗಿ ಎಲ್ಲಿ ಹುಲ್ಲಿದೆ, ಎಲ್ಲಿ ಹಸಿರು ಇದೆ ಅದನ್ನು ಮೇಯ್ಕೊಂಡು ಹೋಗ್ತಾನೆ ಇದೆ. ಹುಲಿಗೂ ಹಸುವಾಗಿದೆ, ಹುಲ್ಲಿಗೂ ಹಸುವಾಗಿದೆ. ಹುಲಿ ತನ್ನ ಬೇಟೆಯನ್ನು ಮುಂದೆ ಹುಡುಕ್ತಾ ಇದೆ. ಚಿಗರಿ, ಜಿಂಕೆ ಅದು ಕೂಡ ತನ್ನ ಹಸಿವನ್ನು ಮುಂದೆ ಹುಡುಕ್ತಾ ಇದೆ. ಹುಲಿ ಬೇಟೆಯನ್ನು ಹುಡುಕಿಕೊಂಡು ಮುಂದೆ ಹೋದ ಹಾಗೆ ಜಿಂಕೆ ತನ್ನ ಹಸಿವಿಗೆ ಅರಸಿಕೊಂಡು ತಾನು ಹುಲ್ಲನ್ನು ಮೇಯ್ಕೊಂತ ಹುಲಿ ಹಿಂದೆನೇ ಹೋಗ್ತಾ ಇದೆ. ಹೀಗೆ ಹಸಿವಾದಂಥ ಹುಲಿ ಮುಂದೆನೇ ಹೋಗ್ತಾ ಇದೆ. ಹಸಿವಾದಂಥ ಚಿಗರಿ, ಜಿಂಕೆ ಹುಲ್ಲನ್ನು ಮೇದು ತಾನು ಬದುಕಿ ಹೊಟ್ಟೆ ತುಂಬ ಹುಲ್ಲನ್ನು ಮೇಯ್ಕೊಂಡು ತನ್ನ ನಿವಾಸಕ್ಕೆ ಅದು ಹಿಂದಿರುಗಿದೆ.
ಇದ ಕಂಡು ಬೆರಗಾದೆ ಅಂತಾರೆ ಅಲ್ಲಮ ಪ್ರಭುದೇವರು. ಆಶ್ಚರ್ಯ ಅಲ್ವೇ? ಹುಲಿ ಹಿಂದೆ ತಿರುಗದ ನೋಡದೇ ಇರೋದೇ ಒಂದು ಆಶ್ಚರ್ಯ. ಹುಲಿ ಹಿಂತಿರುಗಿ ನೋಡಿದ್ರೆ ಬಿಡ್ತಿತ್ತೇನೋ? ಇಲ್ಲ ಇದೆ. ಚಿಗರೆ ಇದನ್ನು ತಿಳ್ಕೊಂಡು ಈ ಹುಲಿ ಚಿಗರೆ ಏನು ಮಾಡ್ತಾ ಇದೆ, ಹುಲಿ ಬೆನ್ನ ಹಿಂದೆನೇ ಹೋಗಿ ಹೋಗಿ ಹುಲ್ಲನ್ನು ಮೇಯ್ಕೊಂಡು ಅದು ವಾಪಸ್ ಕ್ಷೇಮವಾಗಿ ತನ್ನ ಹಸಿವಿಗೆ ತಾನು ಅನ್ನವನ್ನು ಹುಡುಕೊಂಡು ಊಟ ಮಾಡ್ಕೊಂಡು ವಾಪಸ್ ತನ್ನ ನಿವಾಸಕ್ಕೆ ಅದು ಬಂದಿದೆ. ಇದು ಮೊದಲನೇ ದೃಷ್ಟಾಂತ. ಇದು ವಾಚ್ಯಾರ್ಥ. ಎರಡನೇ ವಾಕ್ಯ, ರಾಕ್ಷಸಿಯ ಮನೆಗೆ ಹೋಗಿ ನಿದ್ರೆಗೈದು ಸಾಯದೆ ಬದುಕಿ ಬಂದೆನೆಂದರೆ ಬೆರಗಾದೆ. ರಾಕ್ಷಸಿ ಅಂತ ಅಂದರೆ ಅವಳ ಹಸಿವು ಬಹಳ ದೊಡ್ಡದು. ಮತ್ತು ಈ ರಾಕ್ಷಸರೆಲ್ಲ ಸಾಮಾನ್ಯವಾಗಿ ಹಗಲೆಲ್ಲ ಬೇಟೆಯಾಡಿ ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಗಡದ್ದಾಗ ಮಲ್ಕೋತಾರೆ. ಇಂಥ ರಾಕ್ಷಸಿ ರಾತ್ರಿಯೆಲ್ಲ ಎಚ್ಚರವಾಗಿರ್ತಾಳೆ, ತನ್ನ ಹಸಿವಿಗೆ ಹುಡುಕಾಟ ಮಾಡ್ತಾ ಇರ್ತಾಳೆ, ಬೇಯಿಸ್ಕೊಂಡು ಊಟ ಮಾಡೋದು ತಿನ್ನೋದು ಮಾಡ್ತಿರ್ತಾಳೆ. ಇಂಥ ರಾಕ್ಷಸಿಯ ಮನೆಗೆ ಹೋಗಿ, ಹಸಿವಿಗೆ ಹುಡುಕಾಟ ಮಾಡ್ತಾ ಇರ್ತಕ್ಕಂಥ ರಾಕ್ಷಸಿಯ ಮನೆಗೆ ಹೋಗಿ ഇരുಳೆಲ್ಲ ರಾಕ್ಷಸಿಯ ಮನೆಯಲ್ಲಿ ಕಳೆದು ಅಲ್ಲಿ ಸುಖವಾಗಿ ನಿದ್ರೆ ಮಾಡಿ ತಾನಿಗೇನೂ ತೊಂದರೆ ಆಗದಂಗೆ ಹಿಂದೆ ವಾಪಸ್ ಬಂದಿದ್ದಾನೆ. ಇದನ್ನು ಕಂಡು ನಾನು ಬೆರಗಾದೆ ಅಂತಾರೆ ಅಲ್ಲಮ ಪ್ರಭುದೇವರು. ಇದು ಎರಡನೇ ವಾಕ್ಯ, ಎರಡನೇ ದೃಷ್ಟಾಂತ, ಎರಡನೇ ರೂಪಕ. ಉಪಮೆ ಅನ್ರಿ, ಉಪಮೆ ರೂಪಕ ಅನ್ರಿ, ದೃಷ್ಟಾಂತ. ಇನ್ನು ಮೂರನೇದು, ಜವನ ಮನೆಗೆ ಹೋಗದೆ ನಿದ್ರೆಗೈದು ಬಂದೆನೆಂದರೆ ಇನ್ನು ಯಮ ಅವನು ಸಾವಿಗೆ ಹತ್ತಿರವಾದವ್ರನ್ನ ಹುಡುಕೊಂಡು ಹೋಗಿ ಎಳ್ಕೊಂಬತ್ತಾನೆ. ಯಾರು ಸಾವಿಗೆ ತುತ್ತಾಗ್ತಕ್ಕಂಥವರಿದ್ದಾರೆ ಅಂಥವ್ರನ್ನು ಹುಡುಕೊಂಡು ಹೋಗಿ ಕರ್ಕೊಂಬರ್ತಾನೆ ಸಾವಿನ ಮನೆಗೆ ಯಮ. ಅಂಥ ಸಾವಿನ ಮನೆಗೆ, ಯಮನ ಮನೆಗೆ ಹೋಗಿ ಅಲ್ಲಿ ನಿದ್ರೆ ಮಾಡಿ ಅಲ್ಲಿ ಬದುಕಿಕೊಂಡು ಅಲ್ಲಿ ಸಾವಿಗೆ ತುತ್ತಾಗದೆ ಕ್ಷೇಮವಾಗಿ ತನ್ನ ನಿಜ ನಿವಾಸಕ್ಕೆ ಬಂದಿದ್ದಾರೆ. ಇದ ಕಂಡು ಬೆರಗಾದೆ ಗುಹೇಶ್ವರ ಅಂತಾರೆ ಅಲ್ಲಮ ಪ್ರಭುದೇವರು. ಈ ಮೂರೂ ದೃಷ್ಟಾಂತಗಳು, ಉಪಮೆಗಳು, ರೂಪಕಗಳು ಏನು ಹೇಳ್ತಾ ಇದ್ದಾವೆ ಅಂದರೆ, ಮೂರೂ ಸಂದರ್ಭಗಳಲ್ಲಿಯೂ ಕೂಡ ಅಪಾಯಕಾರಿಯಾದ ಸಾವು ಎದುರಾಗಿದೆ. ಆದರೆ ಇಂತಹ ಮೂರೂ ಸಂದರ್ಭದಲ್ಲಿಯೂ ಕೂಡ ಸಾವನ್ನು ಗೆದ್ದು ಈ ಜೀವನು ಹಿಂದಕ್ಕೆ ಬಂದಿದ್ದಾನೆ. ಇದು ದೃಷ್ಟಾಂತ. ಹಾಗಾದರೆ ಇದರಲ್ಲಿರ್ತಕ್ಕಂಥ ಲಕ್ಷಾರ್ಥ, ಧ್ವನ್ಯರ್ಥ ಏನು ಎಂಬುದಾಗಿ ಹೇಳಿದರೆ, ಮೊದಲಿನಿಂದ ಹೋಗೋಣ. ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದು ಕಂಡು ಬೆರಗಾದೆ. ಹುಲಿ ಅಂದರೆ ಏನು? ಹಸಿವು ಬಹಳ, ದಾಹ ಬಹಳ, ಹೊಟ್ಟೆ ಹಸಿವು ವಿಪರೀತ, ಅವಕ್ಕೆ ಎಷ್ಟು ಉಂಡ್ರೂ ತೃಪ್ತಿನೇ ಇಲ್ಲ, ಅದು ಹುಲಿ. ಇಲ್ಲಿ ಹುಲಿ ಯಾವುದು? ನಮ್ಮ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ವಿಷಯೇಂದ್ರಿಯಗಳಾದಂಥ ಸಂದರ್ಭದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರೀತಾರೆ. ಇವು ಪಂಚ ಜ್ಞಾನೇಂದ್ರಿಯಗಳಾದಾಗ ಇವು ಜೀವನ ಉನ್ನತಿಗೆ ಸೋಪಾನ. ಇದೇ ಪಂಚೇಂದ್ರಿಯಗಳು ವಿಷಯೇಂದ್ರಿಯಗಳಾದಾಗ ಇವು ಈ ಜೀವನ ಪತನಕ್ಕೆ ಮೆಟ್ಟಿಲುಗಳು. ಆ ದೃಷ್ಟಾಂತ ಇಲ್ಲಿದೆ. ಏನಿದು? ಹುಲಿ ಯಾವಪ್ಪ ಅಂತೇಳಿದರೆ 5 ಹುಲಿಗಳಿದ್ದಾವೆ. ಯಾವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು ವಿಷಯಮುಖವಾಗಿ ಹೋಗ್ತಾ ಇದ್ದಾವೆ. ಇವಕ್ಕೆ ಎಷ್ಟು ವಿಷಯಗಳನ್ನು ಸವಿದರೂ ಬೇಡ ಅಂತ ಒಲ್ಲೆ ಅನ್ನೋದಲ್ಲ. ಕಣ್ಣು ನಾನು ನೋಡ್ತೀನಿ ಅಂತದ. ನಾಲಿಗೆ ನಾ ತಿಂತೀನಿ ಮಾತಾಡ್ತೀನಿ ಅಂತದ. ಕಿವಿ ನಾನು ಕೇಳ್ತೀನಿ ಅಂದರೆ. ಇಂಥ ವಿಷಯ ಸುಖಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಗೆ ಎಂದೂ ಒಲ್ಲೆ ಅನ್ನೋದಲ್ಲ. ಇವು ಬೇಕು ಅಂತವೆ. ಇವು ಬೇಕು ಎನ್ನುವ ಕಾರಣ ಒಳಗಿರ್ತಕ್ಕಂಥ ಜೀವನಿಗೆ ಜನನ ಮರಣಗಳು, ಕಟ್ಟಿಟ್ಟ ಬುದ್ಧಿ. ಯಾವಾಗ ಈ ಇಂದ್ರಿಯಗಳು ವಿಷಯಮುಖವಾಗಿ ಹೋಗ್ತವೆ ಆಗ ಈ ಜೀವನು ಪತನ ಮಾರ್ಗದಲ್ಲಿ ಇರ್ತಾನೆ. ಇಂಥ ವಿಷಯೇಂದ್ರಿಯಗಳ ಬೆನ್ನ ಹಿಂದೆ ಈ ಜೀವನು ಬದುಕ್ತಾ ಇದ್ದಾನೆ. ಇವುಗಳ ಜೊತೆಯಲ್ಲಿ ಅವನು ಬದುಕ್ತಾ ಇದ್ದಾನೆ. ಆದರೆ ಲೋಕವೆಲ್ಲವೂ ಕೂಡ ವಿಷಯಗಳಿಗೆ ವಶವಾಗಿ ಜನನ ಮರಣಗಳಿಗೆ ತುತ್ತಾಗ್ತದೆ.
ಆದರೆ ಇಲ್ಲಿ ಜೀವ ಅಲ್ಲಮಪ್ರಭುದೇವ ಜೋಗ ಜಲಪಾತದಲ್ಲಿ ಶರಾವತಿ ನದಿಯ ಬಂಡೆಯ ಮೇಲೆ ರಾಜ ಫಾಲ್ಸ್ ಏನಿದೆ, ರಾಜ ಜಲಪಾತ, ಅಲ್ಲಿ ತಪಸ್ಸಿಗೆ ಕುಳಿತಿದ್ದಾರೆ. ಈಗಾಗಲೇ 8 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ್ದಾರೆ. ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನತಕ್ಕಂಥ ಅಖಂಡವಾದ ತಪಸ್ಸನ್ನು ಜ್ಞಾನೋದಯಕ್ಕಾಗಿ ಹಂಬಲಿಸಿದ್ದಾರೆ. ಆದರೆ ಇನ್ನೂ ಅದು ಸಾಧ್ಯವಾಗಿಲ್ಲ. ಹೀಗೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಹಾದಿಗಳು ಏನಿದ್ದಾವೆ ಇವು ವಿಷಯಗಳಿಗಾಗಿ ಮತ್ತೆ ಮತ್ತೆ ಹಂಬಲಿಸ್ತವೆ. ತಪಸ್ಸಿಗೆ ಅವು ತೊಡಕನ್ನು ಮಾಡ್ತವೆ. ಇಂಥ ತಪಸ್ಸಿಗೆ ತೊಡಕನ್ನು ಒಡ್ಡತಕ್ಕಂಥ ವಿಷಯಗಳ ಜೊತೆಯಲ್ಲಿ ಜೀವ ಬದುಕನ್ನು ಮಾಡ್ತಾ ಅವನೇನು ಮಾಡಿದ್ದಾನೆ, ಇವುಗಳ ಜೊತೆಯಲ್ಲೇ ಇದ್ದಾನೆ. ಅವುಗಳ ಜೊತೆಯಲ್ಲೇ ನಾವು ಬದುಕಬೇಕು, ಪಂಚ ವಿಷಯಗಳ ಜೊತೆಯಲ್ಲೇ ನಾವು ಬದುಕಬೇಕು. ಆದರೆ ಹುಲಿಯ ಬೆನ್ನನ ಹಿಂದೆ ಹೋಗಿ ಈ 5 ಹುಲಿಗಳ ಜೊತೆಯಲ್ಲಿಯೇ ನಿಜ ನಿವಾಸವನ್ನು ಮಾಡಿಕೊಂಡು ಬದುಕ್ತಾ ಇರತಕ್ಕಂಥ ಜೀವಾತ್ಮ ಹುಲಿಯ ಬೆನ್ನಿನ ಹಿಂದೆ ಹೋಗಿ ಮೇದು ಬಂದೆನೆಂದರೆ ಇದ ಕಂಡು ಬೆರಗಾದೆ. ಈ ವಿಷಯೇಂದ್ರಿಯಗಳು ಏನಿದ್ದಾವೆ ಇವುಗಳು ವಿಷಯಕ್ಕಾಗಿ ಹಂಬಲ ಮಾಡ್ತಾ ಇದ್ದಾವೆ. ಇಲ್ಲಿ ಜೀವನು ಏನು ಮಾಡ್ತಾ ಇದ್ದಾನೆ, ಜ್ಞಾನಕ್ಕಾಗಿ, ಸತ್ಯಾನ್ವೇಷಣೆಗಾಗಿ, ಪರಮಾತ್ಮನಿಗಾಗಿ, ಸಾಕ್ಷಾತ್ಕಾರಕ್ಕಾಗಿ ಹಂಬಲ ಮಾಡ್ತಾ ಇದ್ದಾನೆ. ಇನ್ನೂ ಜೀವಂತ ಇದ್ದಾನೆ, ವಿಷಯಗಳಿಗೆ ವಶಗತನಾಗಿಲ್ಲ. ನಾನು ಸತ್ಯಾನ್ವೇಷಣೆಯ ದಾರಿಯಲ್ಲಿ ಹೊರಟಿದ್ದೇನೆ, ನನಗೆ ಪರಮಾತ್ಮ ಬೇಕು, ಆತ್ಮ ಸಾಕ್ಷಾತ್ಕಾರ ಬೇಕು ಎನ್ನುವ ದಾರಿಯಲ್ಲಿ ಇದ್ದಾನೆ ಈ ಜೀವ. ಇನ್ನೂ ನಾನು ಬದುಕಿದ್ದೇನೆ, ಇದು ಕಂಡು ಬೆರಗಾದೆ. ಇದು ಮೊದಲನೇ ವಾಕ್ಯದ ಧ್ವನ್ಯಾರ್ಥ. ಇನ್ನು 2ನೇ ವಾಕ್ಯ, ರಾಕ್ಷಸಿಯ ಮನೆಗೆ ಹೋಗಿ ನಿದ್ರೆಗೈದು ಸಾಯದೆ ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ. ಈಗ ನಮ್ಮ ವಿಷಯಗಳು ಏನು, ರಾಕ್ಷಸಿ ಅಂದ್ರೇನು? ತಿನ್ನೋದು, ಏನನ್ನ ಲೆಕ್ಕಿಲ್ಲದಷ್ಟು ತಿನ್ನೋದು, ಲೆಕ್ಕಿಲ್ಲದಷ್ಟು ನಿದ್ದೆ ಮಾಡೋದು, ಇದು ರಾಕ್ಷಸಿ ಗುಣ. ಇದಕ್ಕೆ ತಾಮಸ ಗುಣ ಅಂತಾರೆ. ಮನುಷ್ಯನಲ್ಲಿ ಇಂತಹ ತಮೋಗುಣ ಬಹಳ ಪ್ರಧಾನವಾಗಿರ್ತದೆ. ಯಾರಲ್ಲಿ ತಮೋಗುಣ ಪ್ರಧಾನವಾಗಿರ್ತದೆ ಅಂಥವರು ದುಷ್ಟರಾಗಿರ್ತಾರೆ, ಡಕಾಯಿತರಾಗಿರ್ತಾರೆ, ಕೊಲೆಗಡಕರಾಗಿರ್ತಾರೆ, ಹಿಂಸೆ ದೌರ್ಜನ್ಯವನ್ನು ದುರಾಚಾರವನ್ನು ಮಾಡ್ತಕ್ಕಂಥವರಾಗಿರ್ತಾರೆ. ಇಂಥ ಸತ್ವ ರಜ ತಮೋಗುಣಗಳ ಜೊತೆ ಈ ಜೀವ ಬದುಕಬೇಕಾಗಿದೆ. ಆದ್ದರಿಂದ ಈ ಸತ್ವ ರಜ ತಮೋಗುಣಗಳನ್ನು ಕುರಿತು ಹೇಳ್ತಾರೆ. ಅವರೇನು ಹೇಳ್ತಾ ಇದ್ದಾರೆ, ರಾಕ್ಷಸಿಯ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದು ಕಂಡು ಬೆರಗಾದೆ. ನಾನು ಇವಳಿಗೆ ಜೊತೆಯಲ್ಲೇ ಜೀವನ ಮಾಡ್ತಾ ಇದ್ದೇನೆ. ಈ ತಮೋಗುಣ, ರಜೋಗುಣ ಮತ್ತು ಸಾತ್ವಿಗುಣಗಳೇನಿದಾವಲ್ಲ ಇವು ಅರಿವಿನ ಮಾರ್ಗದಲ್ಲಿ ಕರ್ಕೊಂಡೋಗು ಎಂಬುದಾಗಿ ಹೇಳಿದರೆ, ತಮೋಗುಣ ಏನು ಮಾಡ್ತದೆ, ಅಜ್ಞಾನ ಅವಿದ್ಯೆ ಮಾರ್ಗದಲ್ಲಿ ನನ್ನನ್ನು ಜನನ ಮರಣಕ್ಕೆ ಎಳೆದುಕೊಂಡು ಹೋಗ್ತದೆ. ಆದರೆ ಇಲ್ಲಿ ಅಲ್ಲಮಪ್ರಭುದೇವರು ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಈ ತ್ರಿಗುಣಗಳು ಏನಿದ್ದಾವೆ ಈ ತ್ರಿಗುಣಗಳಿಗೆ ವಶವಾಗದೆ, ಆ ತ್ರಿಗುಣಗಳು ಎಳೆದ ದಾರಿಯಲ್ಲಿ ಹೋಗದೆ ಸತ್ಯಾನ್ವೇಷಣೆಯ ದಾರಿಯಲ್ಲಿ ತಮ್ಮ ತಪೋಜೀವನವನ್ನು ಜೀವಂತಿಕೆಯಿಂದ ಇರಿಸಿಕೊಂಡಿದ್ದಾರೆ. ಆದ ಕಾರಣ ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ. ನಾನು ಈ ತ್ರಿಗುಣಗಳೇನಿದಾವಲ್ಲ ಸತ್ವ ರಜ ತಮೋಗುಣಗಳಿಗೆ ವಶಗತನಾಗಲಿಲ್ಲ, ನಾ ಪತನಗೊಳ್ಳಲಿಲ್ಲ. ಸಾಕ್ಷಾತ್ಕಾರ, ಅನುಭವ ಜೀವನ, ಭಕ್ತಿ, ಜ್ಞಾನ, ವೈರಾಗ್ಯ, ಸತ್ಯಾನ್ವೇಷಣೆ ಇವುಗಳಿಗೆ ವಿಮುಖನಾಗಲಿಲ್ಲ. ಎಷ್ಟೋ ನೀವು ತಪಸ್ವಿಗಳನ್ನು ನೋಡಿರ್ಬೋದು. ವಿಶ್ವಾಮಿತ್ರ ತಪೋಭ್ರಷ್ಟನಾದ, ಎಂಥ ಅಷ್ಟೇ ಅಲ್ಲ ಅನೇಕರು ಎಂಥ ಬದುಕಿನಲ್ಲಿ ನಾವು ಕಾಣ್ತೇವೆ. ದೇವೇಂದ್ರ ಅವನು ಕೂಡ ತಪೋಭ್ರಷ್ಟನಾದ, ಎಂಥ ಅನೇಕ ಕಥೆಗಳು ಪುರಾಣಗಳಲ್ಲಿ ನಮಗೆ ಸಿಗುತ್ತವೆ. ಆದರೆ ಅಲ್ಲಮಪ್ರಭುದೇವರು ನಿರಂತರವಾಗಿ ಜೋಗ ಜಲಪಾತದಲ್ಲಿ ರಾಜ ಬಂಡೆಯ ಮೇಲೆ 8 ವರ್ಷಗಳ ಕಾಲ ತಪಸ್ಸನ್ನು ನಡೆಸಿದ್ದಾರೆ. ತಪಸ್ಸಿನಿಂದ ವಿಮುಖವಾಗಲಿಲ್ಲ, ಸತ್ಯ ಸಾಕ್ಷಾತ್ಕಾರದಿಂದ ವಿಮುಖವಾಗಲಿಲ್ಲ. ಅದಕ್ಕೆ ಹೇಳ್ತಾರೆ, ರಾಕ್ಷಸಿಯ ಮನೆಗೆ ಹೋಗಿ ನಿದ್ರೆಗೈದು ಬದುಕಿ ಬಂದನೆಂದರೆ, ಸಾಯದೆ ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ. ಇದು 2ನೇ ವಾಕ್ಯದ ಲಕ್ಷ್ಯಾರ್ಥ, ಧ್ವನ್ಯಾರ್ಥ. ಇನ್ನು 3ನೇ ವಾಕ್ಯ, ಜವನ ಮನೆಗೆ ಹೋಗಿ ನಿದ್ರೆಗೈದು ಸಾಯದೆ ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ. ಇನ್ನು ಯಮ ಅಂದರೆ ಅವನು ಸಾವಿಗೆ ತುತ್ತಾಗ್ತಕ್ಕಂಥವ್ರನ್ನ ಹುಡುಕೊಂಡು ಹೋಗ್ತಿರ್ತಾನೆ. ಹಾಗೆ ಇಲ್ಲಿ ಯಮ ಎಂಬುದರ ಯಾದಪ್ಪ ಅಂತ ಹೇಳಿದರೆ ಮನಚಿತ್ತ ಬುದ್ಧಿ ಅಹಂಕಾರಗಳು. ಈ ಮನೋಚಿತ್ತ ಬುದ್ಧಿ ಅಹಂಕಾರಗಳೇನಿದಾವಲ್ಲ
ಇವುಗಳನ್ನು ಅಂತರಿಂದ್ರಿಯಗಳು ಅಂತ ಕರೀತಾರೆ. ಇವು ಅಂತರಿಂದ್ರಿಯಗಳು ಕೂಡ ನಮಗೆ ಜೀವನಿಗೆ ಸಹಕಾರಿಯಾಗಿರಬೇಕು. ಇವು ಮನಸ್ಸು ತಾನು ಎತ್ತೆತ್ತಗೋ ಎಳ್ಕೊಂಡು ಹೋಗ್ಬಿಟ್ರೆ, ಚಿತ್ತ ಯಾವ್ಯಾವುದೋ ದಾರಿಯಲ್ಲಿ ಹೋಗ್ಬಿಟ್ರೆ ಈ ಜೀವಾತ್ಮ ಪತಿತನಾಗ್ತಾನೆ. ಬುದ್ಧಿ ಜ್ಞಾನದ ಕಡೆಗೆ ಹೋಗ್ಬಿಟ್ರೆ ಇವನು ಪತಿತನಾಗ್ತಾನೆ. ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಜ್ಞಾನ ಮಾರ್ಗದಲ್ಲಿ ಹೋಗದೆ ಹೋದರೆ ಪತನನಾಗ್ತಾನೆ. ಇಂಥ ಅಂತರಿಂದ್ರಿಯಗಳನ್ನು ಕೂಡ ಜೀವಂತಿಕೆಯಿಂದ ಇರಿಸಿಕೊಂಡು ಈ ಸಾಧಕ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಾಗಿ ತಪಸ್ಸನ್ನು ನಡೆಸಿದ್ದಾನೆ. ಅದಕ್ಕಾಗಿ ಅವರು ಹೇಳ್ತಾರೆ, ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ. ಇಲ್ಲೆಲ್ಲ 3 ದೃಷ್ಟಾಂತಗಳನ್ನು ಗಮನಿಸಿದರೆ ವಾಚ್ಯಾರ್ಥ ಲಕ್ಷ್ಯಾರ್ಥ ಎರಡನ್ನು ಕೊಟ್ಟಿದ್ದೇನೆ. ಇಂಥ ವಚನ ಅಲ್ಲಮ ಪ್ರಭುದೇವರಿಂದ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಈಗ ಹುಲಿ, ಜಿಂಕೆ ಇವೆಲ್ಲ ಎಲ್ಲಿರ್ತವೆ? ಕಾಡಾರಣದಲ್ಲಿರ್ತಾವೆ ಅಲ್ವಾ? ಈ ಅಲ್ಲಮ ಪ್ರಭುದೇವರಿಗೆ ಎಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ? ಜೋಗ್ ಜಲಪಾತ, ನಿತ್ಯ ಹರಿದ್ವರ್ಣದ ಕಾಡು, ಕಾಡಾರಣದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಈಗ ನಾವು ನಮ್ಮ ಜಗದ್ಗುರು ಪ್ರಭುದೇವ ಧರ್ಮಪೀಠವನ್ನು ಇದೇ ಜೋಗ ಜಲಪಾತದಲ್ಲಿ ಈಗ 45 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದೇವೆ. ಇದು ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿಯವರು ತಪಸ್ಸು ಮಾಡಿದ ಸ್ಥಳ. ಇನ್ನು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ತಪಸ್ಸನ್ನು ಇಲ್ಲಿ ಮಾಡಿದಾಗ ಅವರು ತಪಸ್ಸಿಗೆ ಕುಳಿತಂಥ ಕಾಲ 1124. ಅವರು ಹುಟ್ಟಿದ್ದು 1104. ಅವರು ತಪೋಜೀವನಕ್ಕೆ ವೈರಾಗ್ಯಕ್ಕೆ ಹೋಗಿದ್ದು ತಮ್ಮ 22ನೇ ವಯಸ್ಸಿನಲ್ಲಿ ವೈರಾಗ್ಯಕ್ಕೆ ಹೋದರು. 1126ರಿಂದ 1132-34ರವರೆಗೆ ಅವರು 8 ವರ್ಷಗಳ ಕಾಲ ಜೋಗ್ ಜಲಪಾತದಲ್ಲಿ ತಪಸ್ಸನ್ನು ನಡೆಸಿದರು. ಆ ತಪಸ್ಸನ್ನು ನಡೆಸ್ತಕ್ಕಂಥ ಕಾಲದಲ್ಲಿ ಕಾಡಾರಣ್ಯದ ಚಿತ್ರಣ ಈ ವಚನದಲ್ಲಿ ಬರ್ತದೆ. ಕಾಡಂದ್ರೇನು? ಹಿಂದೆ ರಾಜ ಮಹಾರಾಜರು ಕಾಡುಗಳಿಗೆ ಹೋಗ್ತಾರೆ ಬೇಟೆಯಾಡಲಿಕ್ಕೆ. ಯಾಕೆ? ಬೇಟೆ ಇದೆಯಲ್ಲ, ಅದು ಯುದ್ಧದ ಪೂರ್ವ ಸಿದ್ಧತೆ. ಬೇಟೆ ಅಂತ ಹೇಳಿದಾಗ ಬರೀ ಮೊಲ ಜಿಂಕೆನೇ ಬೇಟೆ ಆಡ್ತಾರೆ ಅಂತಲ್ಲ. ಹುಲಿ, ಸಿಂಹ, ಚಿರತೆ ಇಂಥ ಕ್ರೂರ ಮೃಗಗಳು, ತೋಳ, ನರಿ ಇಂಥ ಅನೇಕ ಕ್ರೂರ ಹಿಂಸ ಪ್ರಾಣಿಗಳನ್ನು ಕೂಡ ಬೇಟೆ ಆಡ್ತಾರೆ. ಯಾಕೆ ಬೇಟೆ ಆಡ್ತಾರೆ ಅಂದರೆ ಬಿಲ್ವಿದ್ಯಾ ಪ್ರಾವೀಣ್ಯತೆಯನ್ನು ಗಳಿಸುವ ಸಲುವಾಗಿ. ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಕಾಡಾರಣ್ಯದಲ್ಲಿ ಕಾಡು ಪ್ರಾಣಿಗಳು ಎಲ್ಲೆಲ್ಲಿ ಮನುಷ್ಯರ ಮೇಲೆ ಮುಂದೆ ಹಿಂದೆ ಅಕ್ಕ ಪಕ್ಕ ಹೇಗೆ ಎರಗುತ್ತವೋ ಗೊತ್ತಿಲ್ಲ. ಆಮೇಲೆ ಗುರಿ ತಪ್ಪಿದಾಗ ಅವು ಹೇಗೆ ದಾಳಿ ಮಾಡ್ತವೋ ಗೊತ್ತಿರೋದಿಲ್ಲ. ಇಂಥ ಎಲ್ಲ ಚಿತ್ರ ವಿಚಿತ್ರ ಕಾಡು ಪ್ರಾಣಿಗಳ ವರ್ತನೆಗಳನ್ನು ಪ್ರಾಣವನ್ನು ಒತ್ತೆ ಇಟ್ಟು ಬೇಟೆಯಾಡಬೇಕು. ಮತ್ತು ಬೇಟೆಯಾಡುವಾಗ ಬಿಲ್ವಿದ್ಯಾ ಪ್ರಾವೀಣ್ಯತೆ ಇರಬೇಕು. ಖಡ್ಗ ಹಿಡಿದು ಮುಖಾಮುಖಿಯಾಗಿ ಹೋರಾಟ ಮಾಡಬೇಕಾದರೆ ದೈಹಿಕ ಬಲ ಮತ್ತು ಯುದ್ಧ ತಂತ್ರಗಳು ಗೊತ್ತಿರಬೇಕು. ಹೀಗೆ ಈ ಬಿಲ್ವಿದ್ಯಾ ಮತ್ತು ಖಡ್ಗಯುದ್ಧ, ಗದಾಯುದ್ಧ ಇವುಗಳ ಪ್ರಾವೀಣ್ಯತೆಯನ್ನು ಗಳಿಸುವ ಸಲುವಾಗಿ ಬೇಟೆಯನ್ನು, ಮೃಗಯ ವಿನೋದವನ್ನು ರಾಜ ಮಹಾರಾಜರಿಗೆ ಅವರ ಮಕ್ಕಳುಗಳಿಗೆ ಕಲಿಸಲಾಗ್ತದೆ. ಈಗ ಯುದ್ಧ ಅಂತೇಳಿದರೆ ಪ್ರತಿದಿನದ ಯುದ್ಧದಲ್ಲಿ ಶತ್ರುರು ರಾಜರು ಯಾವ ರೀತಿ ಮುನ್ನುಗ್ಗಿ ಕೊಂದಾಗ್ತಾರೋ ಗೊತ್ತಿಲ್ಲ. ಅದಕ್ಕೆ ಪೂರ್ವ ಸಿದ್ಧತೆ ಮೃಗಯ ವಿನೋದ. ಈ ಬೇಟೆಗಳನ್ನು ಆಡಿದಂಥ ಸಂದರ್ಭದಲ್ಲಿ ಆತ್ಮಸಂರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎನ್ನುವ ತಂತ್ರ ಪ್ರತಿತಂತ್ರಗಳನ್ನು ಬೇಟೆಯ ಸಂದರ್ಭದಲ್ಲಿ ನುರಿತ ರಾಜರು, ಹಿರಿಯ ರಾಜರು ತಮ್ಮ ಮಕ್ಕಳುಗಳಿಗೆ, ಪುತ್ರರುಗಳಿಗೆ ಬೇಟೆಯ ಸಂದರ್ಭದಲ್ಲಿ ಕಲಿಸ್ತಾರೆ. ಇಂಥ ಬೇಟೆಯನ್ನು ಅಲ್ಲಮ ಪ್ರಭುದೇವರು ಆಡ್ತಿದ್ದಂಥವರು. ಈ 3 ವಚನಗಳ ದೃಷ್ಟಾಂತಗಳನ್ನು ಗಮನಿಸಿದರೆ ಅಲ್ಲಮ ಪ್ರಭುದೇವರು ಖಡ್ಗ, ಬಿಲ್ವಿದ್ಯೆ, ಬೇಟೆ ಇವನ್ನೆಲ್ಲ ಯಾರು ಮಾಡ್ತಾರೆ? ರಾಜ ಮಹಾರಾಜರ ಮಕ್ಕಳುಗಳು ಮಾಡ್ತಾರೆ. ಯುದ್ಧ ಇವೆಲ್ಲ ರಾಜ ಮಹಾರಾಜರ ಮಕ್ಕಳುಗಳಿಗೆ ಮಾತ್ರ ಗೊತ್ತು. ಇಂಥ ಪ್ರಾವೀಣ್ಯತೆಯನ್ನು ಬಲ್ಲಂಥ ಅಲ್ಲಮ ಪ್ರಭುದೇವರು ಅಂಥ ಲೋಕಾನುಭವದ ರಾಜನಾಗಿ ತಾನು ಕಂಡುಕೊಂಡಂಥ ಅನುಭವಗಳನ್ನು ತಾವು ಈಗ ತಪಸ್ವಿಯಾಗಿ ವಚನಗಳನ್ನು ಬರೆಯುವಾಗ ಆ ಲೋಕಾನುಭವಗಳನ್ನು ಇಲ್ಲಿ ರೂಪಕವಾಗಿ ಬಳಸ್ಕೊಳ್ತಾರೆ. ಯಾರಿಗೆ ಏನೇನು ಅನುಭವ ಇರ್ತದೆ ಆ ಅನುಭವದ ಹಿನ್ನೆಲೆಯಲ್ಲಿ ವಚನಗಳನ್ನು ಬರೀತಾರೆ. ಈ ವಚನವನ್ನು ಗಮನಿಸಿದಾಗ ಇಲ್ಲಿ ಮೃಗ, ಬೇಟೆ, ರಾಕ್ಷಸಿ ಜೊತೆ ಯುದ್ಧ, ಯಮನ ಜೊತೆ ಯುದ್ಧ, ಏನು ರಾಕ್ಷಸಿ ಅಂದ್ರೇನು, ಯಮ ಅಂದ್ರೇನು ಅದನ್ನು ಮುಂದಿನ ವಾಕ್ಯದಲ್ಲಿ ವಿವರಿಸ್ತೇನೆ. ಈಗ ಬೇಟೆಯನ್ನು ರಾಜ ಮಹಾರಾಜರ ಮಕ್ಕಳುಗಳು ಮೇಲಿಂದ ಮೇಲೆ ಮಾಡ್ತಾರೆ. ಯಾಕೆ? ಅದು ಯುದ್ಧಕ್ಕೆ ಪೂರ್ವ ಸಿದ್ಧತೆ. ಖಡ್ಗವಿದ್ಯೆ, ಬಿಲ್ವಿದ್ಯೆ, ಗದಾಯುದ್ಧ, ಈಟಿ, ಭಲ್ಲೆ ಇವುಗಳನ್ನು ಹಿಡಿದು ಮುಖಾಮುಖಿಯಾಗಿ
ಕ್ರೂರ ಪ್ರಾಣಿಗಳ ವಿರುದ್ಧ ಹೋರಾಡಿ ಗೆಲ್ತಕ್ಕಂಥದ್ದು. ಹಾಗೆ ಯಾರು ಇಲ್ಲಿ ಗೆಲ್ತಾನೆ ಅವನು ಯುದ್ಧದಲ್ಲಿ ಕೂಡ ಗೆಲ್ತಾನೆ. ಎಂಥ ತಂತ್ರ ಪ್ರತಿತಂತ್ರಗಳನ್ನು ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡುವಲ್ಲಿ ರಾಜ ಮಹಾರಾಜರುಗಳು ತಮ್ಮ ಮಕ್ಕಳುಗಳಿಗೆ ಕಲಿಸ್ತಾರೆ. ಇನ್ನು ಎರಡನೇ ವಾಕ್ಯ, ರಾಕ್ಷಸಿಯ ಮನೆಗೆ ಹೋಗಿ ಸಾಯದೆ ನಿದ್ರೆಗೈದು ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ. ರಾಕ್ಷಸಿ ಅಂದ್ರೇನು? ಮನುಷ್ಯರನ್ನ ಕೊಂದೇ ಬಿಡ್ತಾಳೆ ಅಲ್ವಾ? ರಾಕ್ಷಸರು ಮನುಷ್ಯನ ಎಂದು ಬಿಡೋದಿಲ್ಲ, ಅವ್ರು ಮುಗಿಸ್ಬಿಡ್ತಾರೆ. ಕ್ರೂರ ಪ್ರಾಣಿಗಳು ಅಷ್ಟೇ, ಮನುಷ್ಯನ ಎಂದು ಬಿಡೋದಿಲ್ಲ. ಈ 3 ವಚನ ವಾಕ್ಯದಲ್ಲಿ ಏನದ? ಸಾವಿಗೆ ಮುಖಾಮುಖಿಯಾದಂಥ ಸಂದರ್ಭ. ಇದು ಯಾರಿಗೆ ಸಾವಿಗೆ ಮುಖಾಮುಖಿ? ರಾಜ ಮಹಾರಾಜರುಗಳಿಗೆ. ಯಾಕೆ? ಅದು ಯುದ್ಧದ ಕಾಲ. ಯುದ್ಧ ಬಂದಂಥ ಸಂದರ್ಭದಲ್ಲಿ, ಈಗ ಕಾರ್ಗಿಲ್ ಯುದ್ಧ ಪಾಕಿಸ್ತಾನ ಭಾರತ ದೇಶಕ್ಕೆ ನಡೀತು. ಯೋಧ ಯುದ್ಧಕ್ಕೆ ಹೋಗ್ತಾನ, ಅವನು ಸಂಜೆ ವಾಪಸ್ ಬರ್ತಾನೆ, ಗೊತ್ತಿಲ್ಲ ಹೆಂಗೆ ಯುದ್ಧ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಹಾಗೆ 12ನೇ ಶತಮಾನದಲ್ಲಿ ಯುದ್ಧಗಳ ಕಾಲದಲ್ಲಿಯೂ ಕೂಡ ಖಡ್ಗ ಹಿಡಿದು ಬಿಲ್ ಹಿಡಿದು ರಥ ಕುದುರೆ ಆನೆ ಮೇಲೆ ಯುದ್ಧಕ್ಕೆ ಹೋದಂಥವ ವಾಪಸ್ ಹಿಂದಕ್ಕೆ ಬಂದಾಗಲೇ ಬಂದ ಅಂತ ಅರ್ಥ. ಹಾಗೆ ರಾಕ್ಷಸಿಯ ಮನೆಗೆ ಹೋಗಿ ನಿದ್ರೆಗೈದು ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ. ಇದು ಒಂದು ರೀತಿಯಲ್ಲಿ ಯುದ್ಧ ಅಂದರೆ ಅದು ರಾಕ್ಷಸರ ಒಡನಾಟ. ನಮ್ಮ ಇಂದ್ರಿಯಗಳೇನಿದಾವಲ್ಲ, ಸತ್ವ ರಜ ತಮೋ ಗುಣಗಳು ಏನಿದಾವಲ್ಲ, ಅದು ಒಂದು ರೀತಿಯ ರಾಕ್ಷಸ ಜೀವನ. ಮನುಷ್ಯನನ್ನು ಅವಿದ್ಯೆ ಅಜ್ಞಾನದಿಂದ ಏನು ಮಾಡ್ತವೆ? ಪಥ ವಿಮುಖನನ್ನಾಗಿ ಮಾಡ್ತವೆ, ಸಮಾಜ ಭ್ರಷ್ಟನನ್ನಾಗಿ ನಡ್ಕೊಳ್ಳುವಾಗ ಮಾಡ್ತದೆ, ದೌರ್ಜನ್ಯ ಹಿಂಸೆಯಿಂದ ಪ್ರಚಿತನಾಗುವಂತೆ ಮಾಡ್ತದೆ. ಇವನು ತಪಸ್ ಮಾಡ್ತಾ ಇದ್ದಾನೆ, ಯಾರು? ಯೋಗಿ ಗುರು ಅಲ್ಲಮಪ್ರಭುದೇವರು. ಆ ಯೋಗ ಜೀವನ ಏನಿದೆ ಅದರಂಗೆ ಬದುಕಬೇಕು. ಅದನ್ನು ಬಿಟ್ಟು ಬೇರೆ ಜೀವನವನ್ನು ಬದುಕಿದ್ರೆ ಲೋಕದಲ್ಲಿ ಇವತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಚಿತ್ರಣ ಮಾಡ್ತಿರ್ತಾರೆ. ನಡತೆ ಗೆಟ್ಟು ನಡೆದಂಥವರ ಬದುಕೇನದಲ್ಲ, ಅದು ರಾಕ್ಷಸ ನಡವಳಿಕೆ, ಅದು ಯೋಗ್ಯವಾದ ನಡವಳಿಕೆಯಲ್ಲ. ಯಾಕೆ ರಾಕ್ಷಸ ನಡವಳಿಕೆ ಆಗ್ತದದು? ಸತ್ವ ರಜ ತಮೋ ಗುಣಗಳು ಪ್ರತಪೃಷ್ಟನನ್ನಾಗಿ ಮಾಡ್ತವೆ. ಅಂಥ ಪ್ರತಪೃಷ್ಟನನ್ನಾಗಿ ಮಾಡ್ತಕ್ಕಂಥ ಇಂದ್ರಿಯಗಳ ಜೊತೆಯಲ್ಲಿ ಯುದ್ಧವನ್ನು ಪ್ರತಿದಿನ ಜೀವಾತ್ಮ ಮಾಡಬೇಕಾಗ್ತದೆ. ನೋಡಿ, ಇವೆಲ್ಲವನ್ನು ಕೂಡ ಯುದ್ಧಕ್ಕೆ ರೂಪಕ ಮಾಡಿ ಚಿತ್ರಿಸ್ತಾರೆ ಅಲ್ಲಮಪ್ರಭುದೇವರು. ಯಾಕೆ ಅಂದರೆ ಅವ್ರು ಯುದ್ಧ ಮಾಡ್ತಾ ಇದ್ದಂಥವ್ರು ರಾಜ ಮಹಾರಾಜನ ಮಗ, ರಾಜನಾಗಿ ಅಧಿಕಾರವನ್ನು ಆಳ್ವಿಕೆ ಮಾಡಿದಂಥವ ವೈರಾಗ್ಯ ಬರೋಕ್ಕೆ ಮುಂಚೆ ಅಂತ ಎಲ್ಲ ಕಥೆ ಅಲ್ಲಮಪ್ರಭುದೇವರ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಅವರ ಅನುಭವವನ್ನೇ ಅವು ಹೇಳ್ತವೆ. ಅಲ್ಲೇನದ? ಯುದ್ಧ, ಸಾವು, ನೋವು, ಇವು ದಿನ ಪ್ರತಿನಿತ್ಯ ಸಾವು ಎದುರಾಗಿ ಮುಖಾಮುಖಿ ಆಗ್ತಕ್ಕಂಥದ್ದನ್ನೇ ಅಲ್ಲಮಪ್ರಭುದೇವರ ವಚನಗಳು ಮತ್ತೆ ಮತ್ತೆ ಚಿತ್ರಿಸ್ತವೆ. ಇದು ರಾಜ ಮಹಾರಾಜರುಗಳಿಗೆ ಸಾವು ನಿತ್ಯ ಮುಖಾಮುಖಿ, ಇದು ಬೇರೆಯವ್ರಿಗಲ್ಲ. ಸೈನಿಕರು, ರಾಜ ಮಹಾರಾಜರು, ದಂಡನಾಯಕರುಗಳಿಗೆ ಪ್ರತಿನಿತ್ಯ ಸಾವು ಮುಖಾಮುಖಿಯಾಗಿರ್ತದೆ. ಶತ್ರು ರಾಜರು ಯಾವಾಗ ಮೇಲೆ ಬೀಳ್ತಾರೋ ಗೊತ್ತಿಲ್ಲ. ಸಾಯದೆ ಬದುಕಿ ಬಂದೆನೆಂದರೆ ಇದ ಕಂಡು ಬೆರಗಾದೆ. ಹೀಗೆ ಜೀವಾತ್ಮ ಈ ಸತ್ವಗುಣ, ರಜೋಗುಣ, ತಮೋಗುಣಗಳ ಜೊತೆ ಜೀವನ ಮಾಡಿಕೊಂಡು ಅವನು ಬದುಕಿಯನ್ನು ತಪೋ ಜೀವನ ಮುಂದುವರಿಸಿದ್ದಾನೆ. ಇನ್ನು 3ನೇ ವಾಕ್ಯ, ಜವನ ಮನೆಗೆ ಹೋಗಿ ಸಾಯದೆ ನಿದ್ರೆಗೈದು ಬದುಕಿ ಬಂದನೆಂದರೆ ಇದ ಕಂಡು ಬೆರಗಾದೆ. ಸೊ ಯುದ್ಧದಲ್ಲಿ ಏನಾಗ್ತದೆ? ನಾನಾಗಲೇ ಹೇಳಿದ್ದೇನೆ, ಈ ಜೀವಾತ್ಮ ಅನ್ನತಕ್ಕಂಥವನೇನಿದ್ದಾನೆ ಯಮ, ಪ್ರತಿನಿತ್ಯ ಸಾವು ಮುಖಾಮುಖಿ. ಹೀಗೆ ಅಲ್ಲಮಪ್ರಭುದೇವರ 3 ದೃಷ್ಟಾಂತಗಳು, 3 ದೃಷ್ಟಾಂತಗಳಲ್ಲಿಯೂ ಕೂಡ ಈ ಜೀವಾತ್ಮನು ಸಾವಿಗೆ ಮುಖಾಮುಖಿಯಾಗಿ ಜೀವಂತವಾಗಿದ್ದಾನೆ, ತನ್ನ ತಪಸ್ಸನ್ನು ನಡೆಸ್ಕೊಂಡಿದ್ದಾನೆ. ಇದ ಕಂಡು ಬೆರಗಾದೆ. ತಮ್ಮ ತಪೋಜೀವನವನ್ನು ಆತ್ಮಾವಲೋಕನ ಮಾಡಿಕೊಂಡಂಥ ಅಲ್ಲಮಪ್ರಭುದೇವರು ನನಗೆ ಆತ್ಮಸಾಕ್ಷಾತ್ಕಾರ ಯಾವಾಗ, ನನಗೆ ಜ್ಞಾನೋದಯ ಯಾವಾಗ ಎನ್ನತಕ್ಕಂಥ ಹಿನ್ನೆಲೆಯಲ್ಲಿ ಚಿಂತನೆಯನ್ನು ನಡೆಸುವಾಗ, ಅನುಭವ ಜೀವನವನ್ನು ನಡೆಸುವಾಗ ನಾನು ಇನ್ನೂ ಕೂಡ ಅಜ್ಞಾನಮುಖವಾಗಿ ಹೋಗಿಲ್ಲ, ಜ್ಞಾನಮುಖವಾಗಿ ನಡೆದಿದ್ದೇನೆ. ನನ್ನ ಇಂದ್ರಿಯಗಳನ್ನು, ಅಂತರಿಂದ್ರಿಯಗಳನ್ನು, ಬಹಿರಿಂದ್ರಿಯಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿದ್ದೇನೆ. ಸತ್ವ ರಜ ತಮೋಗುಣಗಳಿಗೆ ನಾನು ವಶಗತನಾಗಿಲ್ಲ, ನಾನು ಊರ್ಧ್ವಗಾಮಿಯಾಗಿ ಅನುಭವ ಮಾರ್ಗದಲ್ಲಿ ಹೊರಟಿದ್ದೇನೆ ಎನ್ನತಕ್ಕಂಥ ಈ 3 ದೃಷ್ಟಾಂತಗಳಲ್ಲಿ ಅಲ್ಲಮಪ್ರಭುದೇವರು ತಮ್ಮ ಅನುಭವ ಜೀವನವನ್ನು ನಮ್ಮ ಕಣ್ಮುಂದೆ ತೆರೆದಿಟ್ಟಿದ್ದಾರೆ. ಈ ವಚನವನ್ನು ನಾವು ಓದಿದಾಗ ಅಲ್ಲಮಪ್ರಭುದೇವರು 3 ಸಂದರ್ಭಗಳಲ್ಲಿ ಕೊಡ್ತಕ್ಕಂಥ ಸಾವು ಮುಖಾಮುಖಿ ಆಗ್ತಕ್ಕಂಥ ದೃಷ್ಟಾಂತ ಏನದಲ್ಲ, ಅದು ರಾಜ ಮಹಾರಾಜರ ಮಕ್ಕಳುಗಳಿಗೆ ಮಾತ್ರ ಮುಖಾಮುಖಿ ಆಗ್ತಕ್ಕಂಥದ್ದು. ಈಗ ಅವರು ಕಾಡಾರಣದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಅಲ್ಲಿ ಕ್ರೂರ ಮೃಗಗಳು ಯಾವಾಗ ಬೆನ್ನಟ್ಟಿ ಬರ್ತಾವೋ ಗೊತ್ತಿಲ್ಲ.
ಹಾವು ಮತ್ತೊಂದು ಯಾವಾಗ ಕಷ್ಟದೋ ಗೊತ್ತಿಲ್ಲ, ಎಂತಲ್ಲಿ ಅವರು ತಮ್ಮ ತಪೋ ಜೀವನವನ್ನು ಕಾಡಾರಣದಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ವಸ್ತು ಸತ್ಯದಲ್ಲಿ ಅಲ್ಲಮಪ್ರಭುದೇವರು ತಪೋ ಮಾಡ್ತಾ ಇರ್ತಕ್ಕಂಥ ಕಾಡಾರಣದಲ್ಲಿ ಸರ್ಪಗಳು, ಕಾಳಿಂಗ ಸರ್ಪಗಳು, ಕ್ರೂರ ಮೃಗಗಳು ಇವೆಲ್ಲ ಇದ್ದಾವೆ. ನಾವು ಈಗಲೇ 21 ಶತಮಾನದಲ್ಲಿ ಇವನ್ನೆಲ್ಲ ಮುಖಾಮುಖಿಯಾಗಿ ನೋಡ್ತಾ ಇದ್ದೇವೆ. ಇನ್ನು 12ನೇ ಶತಮಾನದಲ್ಲಿ ಎಷ್ಟು ಆ ಕಾಡಾರಣ್ಯ ಘೋರವಾಗಿದ್ದಿರಬೇಕು. ಅಂಥ ಘೋರವಾದ ಕಾಡಾರಣ್ಯದಲ್ಲಿ ಪ್ರತಿನಿತ್ಯ ಸಾವಿಗೆ ಮುಖಾಮುಖಿಯಾಗಿದ್ದರೂ ಕೂಡ ನಾನು ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಳ್ತೇನೆ, ಜ್ಞಾನೋದಯವನ್ನು ಪಡೆದುಕೊಳ್ತೇನೆ, ಪರವಸ್ತು ಸತ್ಯ ಅನ್ನತಕ್ಕಂಥದ್ದು ಏನದನ್ನು ಅನ್ವೇಷಣೆ ಮಾಡ್ತೇನೆ ಎನ್ನತಕ್ಕಂಥ ಘೋರವಾದ ತಪಸ್ಸನ್ನು ಅಲ್ಲಮಪ್ರಭುದೇವರು ನಡೆಸಿರುವುದನ್ನು ಈ ವಚನ ನಮ್ಮ ಮುಂದೆ ವಿವರಿಸಿದೆ. ಇಂಥ ವಚನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಎಲ್ಲರಿಗೆ ಶುಭವಾಗಿ.